ಭಾಗದ ಅದೇ ರೀತಿ ನಮ್ಮ ನಗರಸಭಾ ಪೌರಾಡಳಿತ ಸಚಿವರಿಗೆ ಚನ್ನರಾಯಪಟ್ಟಣ ಪುರಸಭೆಯನ್ನು ನಗರಸಭೆಯಾಗಿ ಮೇಲ್ದರ್ಜೆಗೆ ಇರ್ತಕ್ಕಂಥದ್ದಕ್ಕೆ ಬರುವ ಬಡ್ಜೆಟ್ನಲ್ಲಿ ಘೋಷಣೆ ಮಾಡಬೇಕು ಅಂತಲೂ ಕೂಡ ಈ ನಗರದ ಪರವಾಗಿ ಮನವಿಯನ್ನು ಕೂಡ ಈ ಸಂದರ್ಭದಲ್ಲಿ ವಿಶೇಷವಾಗಿ ಮಾಡಿದ್ದೇವೆ. ಈ ಹಿಂದೆನೂ ಕೂಡ ಶಶಿಧರ್ ಅಧ್ಯಕ್ಷ ಕೆಲಸ ಮಾಡಿದ್ದಾರೆ, ಸುರೇಶ್ ಕೆಲಸ ಮಾಡಿದ್ದಾರೆ, ಅದೇ ರೀತಿ ಈ ಹಿಂದೆ ನಮ್ಮ ರೇಖಾ ಅವರು ಕೆಲಸ ಮಾಡಿದ್ದಾರೆ, ನವೀನ್ ಅವರು ಅಧ್ಯಕ್ಷ ಕೆಲಸ ಮಾಡಿದ್ದಾರೆ, ಸುರೇಶ್ ಅವರಾಗಿದ್ದಾರೆ, ರೇಖಾ ಅನಿಲ್ ಅವರು ಮಾಡಿದ್ದಾರೆ, ರಾಧಮ್ಮ ಮಂಜುನಾಥ್ ಅವರು ಅಧ್ಯಕ್ಷ ಆಗಿ ಎಲ್ಲ ಆಯಾ ಕಾಲಘಟ್ಟಗಳಲ್ಲಿ ಒಳ್ಳೆಯ ರೀತಿ ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ. ಮೋಹನ್ ಮೇಲೂ ಕೂಡ ನನಗೆ ತುಂಬ ವಿಶ್ವಾಸ ಇದೆ. ಒಂದು ರೀತಿ ಪಾದರಸಂತರ ಓಡಾಡುವ ಒಂದು ಮನೋಭಾವನೆ ಇದೆ. ಎಲ್ಲ ಸದಸ್ಯಗಳನ್ನು ಕೂಡ ಒಂದು ಸ್ನೇಹಮಯತೆಯಿಂದ ಅಧಿಕಾರಿ, ಏಕೆಂದರೆ ಶಾಸಕಾಂಗ ಕಾರ್ಯಾಂಗ ಒಂದು ಕಡೆ ನಾವು ಆಡಳಿತದಲ್ಲಿ ಆಯ್ಕೆಯಾಗಿರ್ತಕ್ಕಂಥವ್ರು ಮತ್ತು ಮುಖ್ಯಾಧಿಕಾರಿಗಳು ಅಧಿಕಾರಿ ವರ್ಗ ಎರಡೂ ಕೂಡ ಸೇರಿ ಈ ಒಂದು ನಗರವನ್ನು ಇನ್ನೂ ಕೂಡ ಉನ್ನತ ಮಟ್ಟಕ್ಕೆ ತೆಗೆದುಕೊಂಡುವಂಥದ್ದು ನಮ್ಮೆಲ್ಲರ ಮಹತ್ವದ ಜವಾಬ್ದಾರಿಯಾಗಿದೆ. ಮೋಹನ್ ಅವರ ಅಧ್ಯಕ್ಷತೆಯಲ್ಲಿ ಪುರಸಭೆ ಒಂದು ಉನ್ನತ ಮಟ್ಟದ ಒಂದು ಸೇವೆಗೆ ಪಾತ್ರರಾಗಿ ಈ ಒಂದು ಇನ್ನೂ ಹೆಚ್ಚಿನ ಅಭಿವೃದ್ಧಿ ಕಾರ್ಯಕ್ರಮಗಳು ಈ ಮೂಲಕ ಆಗಲಿ ಅಂತ ನಾನು ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ ಮತ್ತೊಮ್ಮೆ ಅವರು ವಿಶೇಷವಾಗಿ ಶುಭ ಕೋರಿ ನಾನು ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಚಿಕ್ಕಪ್ಪನವರು ಕೂಡ ಪುರಸಭಾ ಸದಸ್ಯರಾಗಿದ್ದರು. ಆ ಸಂದರ್ಭದಲ್ಲಿ ಅಜ್ಜಿಯವರು ಕೂಡ ಪುರಸಭಾ ಸದಸ್ಯ. ಬಹುಶಃ ಅಧ್ಯಕ್ಷ ಅವಕಾಶ ಸಿಕ್ಕಿರಲಿಲ್ಲ. ಅವನು ಕೂಡ ಒಂದು ಅದೃಷ್ಟ ಚೆನ್ನಾಗಿದೆ, ಸಿಕ್ಕಿದೆ. ಒಂದು ಒಳ್ಳೆ ಆ ನಿಟ್ಟಿನಲ್ಲಿ, ಏಕೆಂದರೆ ಈ ಕುಟುಂಬನೇ ಈ ಒಂದು ನಗರದಲ್ಲಿ ಒಂದು ಸೇವೆ ಮಾಡಿರ್ತಕ್ಕಂಥ ಕುಟುಂಬ. ಆದ್ಯತೆಗೆ ಅನುಗುಣವಾಗಿ ಒಂದು ಅವಕಾಶ ಸಿಕ್ಕಿದೆ, ಒಳ್ಳೆ ಕೆಲಸ ಮಾಡ್ತಾರೆ, ನಂಬಿಕೆ ಇದೆ. ಹಾಗೂ ಮಾಜಿ ಮುಖ್ಯಮಂತ್ರಿ ಹಾಗೂ ಕೇಂದ್ರದ ಮಂತ್ರಿಯಾಗಿರುವ ಎಚ್ ಡಿ ಕುಮಾರಸ್ವಾಮಿ ಅವರು ಮತ್ತು ಎಚ್ ಡಿ ರೇವಣ್ಣವರು ಮಾಜಿ ಮಂತ್ರಿ ಮತ್ತು ಶಾಸಕರು, ಇವರ ಎಲ್ಲರ ಆಶೀರ್ವಾದ ಬೇಡುತ್ತಾ ನಮ್ಮ ನೆಚ್ಚಿನ ಶಾಸಕರು, ಜನಪ್ರಿಯ ಶಾಸಕರಾಗಿದ್ದ ಬಾಲಣ್ಣವರು ಅವಕಾಶ ಮಾಡಿಕೊಟ್ಟಿದ್ದಾರೆ ಸೇವೆಗೆ. ಇವತ್ತು ಪುರಸಭೆ ಅಧ್ಯಕ್ಷನಾಗಿ ನಮ್ಮೆಲ್ಲರ ಸದಸ್ಯರ ಸಲಹೆ ಸೂಚನೆ, ಅವರ ಸಹಕಾರದೊಂದಿಗೆ ಮುಂದಿನ ದಿನಗಳು ಹೆಚ್ಚಿನ ಈ ನಗರದ ಅಭಿವೃದ್ಧಿಗೆ ನಾವು ಒತ್ತು ಕೊಟ್ಟು ಕೆಲಸ ಮಾಡ್ತೀವಿ. ಉಳಿದಿರೋ ಅವಧಿಯಲ್ಲಿ ಇನ್ನೂ ಹೆಚ್ಚಿನ ಗೌರವ ತರುವಂಥ, ಈ ಗ್ರಾಮಕ್ಕೆ ಗೌರವ ತರುವಂಥ ಕೆಲಸಗಳನ್ನ ಮುಂದಿನ ದಿನಗಳನ್ನ ಮಾಡಿಕೊಂಡು ಎಲ್ಲ ನಮ್ಮ ಆಡಳಿತ ವರ್ಗ, ಸಿಬ್ಬಂದಿ ವರ್ಗ, ಪೌರ ಕಾರ್ಮಿಕ ವರ್ಗ ಎಲ್ಲರನ್ನು ಜೊತೆಗೂಡಿಸ್ಕೊಂಡು ಪಟ್ಟಣಕ್ಕೆ ಒಂದು ಮಾದರಿ ಪಟ್ಟಣ ಆಗಿ ಮಾಡಬೇಕು ಅನ್ನೋ ಮನೋಭಾವನೆಯಿಂದ ಮುಂದಿನ ದಿನಗಳು ನಾವು ಸೇವೆ ಸಲ್ಲಿಸ್ತೀವಿ. ತಮ್ಮೆಲ್ಲರ ಸಹಕಾರ ಹೆಚ್ಚಿನದಾಗಿ ನಿಮ್ಮದೇ ಜವಾಬ್ದಾರಿ ಇರುತ್ತೆ. ಪತ್ರಿಕಾ